ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಲೇಟೆಸ್ಟ್ ಆಗಿ ಅಂದರೆ ಬಿಟ್ಟಿರುವಂಥ ಅಪ್ಡೇಟಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಅದೇನಪ್ಪ ಅಂದರೆ ಮೊದಲು ಥರ್ಡ್ ಎಂಟ್ರಿ ಅಂದರೆ ಒಂದು ಮಾಪಪ್ ರೌಂಡ್ ಸ್ಟಾರ್ಟ್ ಆಗುವಾಗ ಕೆಲವು ಸೀಟ್ಗಳು ಮಾತ್ರ ಇದ್ದಾವೆ. ಆ ಕಾರಣದಿಂದಾಗಿ ಕಾಷನ್ ಡಿಪಾಸಿಟ್ ಕೊಟ್ಟು ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಕೆಲವು ಜನ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಮಾಡಿರಲಿಲ್ಲ. ಬಟ್ ಈಗ ಸೀಟ್ ಹೆಚ್ಚಳಾಗಿರುವಂಥ ಹಿನ್ನೆಲೆಯಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಇದಕ್ಕೆ ಈಗ ಅಪ್ರೋಚ್ ಆಗಿರೋ ಕಾರಣದಿಂದಾಗಿ ಏನಪ್ಪ ಅಂದರೆ ಆ ಒಂದು ನೋಟಿಫಿಕೇಷನಲ್ಲಿ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಯಾರಿಗೆ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ವಿದ್ಯಾರ್ಥಿಗಳು ನಾಳೆ ಬೆಳಗ್ಗೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಕಾಷನ್ ಡಿಪಾಸಿಟ್ ಪೇ ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಸೀಟ್ಗಳಿಗೆ ಮಾತ್ರ ಮಾಡಬೇಕಂದ್ರೆ 1 ಲಕ್ಷ ರೂಪಾಯಿ. ಓಕೆ, MBBS ಸಂಬಂಧಪಟ್ಟಾಗೆ ಹೇಳ್ತಾ ಇದ್ದೀನಿ. ಆಮೇಲೆ ನಮಗೆ ಪ್ರೈವೇಟ್ ಕೋರ್ಟಿಗೆ ಸಂಬಂಧಪಟ್ಟಾಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 2 ಲ್ಯಾಕ್ ರೂಪೀಸ್ ಫೀ ಕೊಡಬೇಕಾಗತ್ತೆ. ಮತ್ತು ಅದರ್ಸ್ ಕೋಟಾಗೆ 25 ಲ್ಯಾಕ್ ಸೀಟ್ ಮೀನ್ಸ್ ನಿಮಗೆ ಫೀ ಪೇ ಮಾಡಬೇಕಾಗುತ್ತೆ. ಚಲನ್ ಡೌನ್ಲೋಡ್ ಮಾಡಿ ಬ್ಯಾಂಕ್ ವಿಸಿಟ್ ಮಾಡಿ ಪೇಮೆಂಟ್ ಮಾಡಿ. ನಿಮಗೆ ನಾಳೆವರೆಗೂ ಸಮಯಾವಕಾಶವಿದೆ. ನಾಳೆ ನೀವು ಚಲನ್ ಅಂದರೆ ನೀವು ಪೇಮೆಂಟ್ ಮಾಡಿದ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಂದರೆ ಮಾಪಪ್ ರೌಂಡಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಬೇಕಂತ ಇದ್ದೀರಾ ಆ ವಿದ್ಯಾರ್ಥಿಗಳು ಇದುವರೆಗೂ ಕಾಷನ್ ಡಿಪಾಸಿಟ್ ಪೇ ಮಾಡಿಲ್ಲ ಅಂದರೆ ಮತ್ತೊಂದು ಅವಕಾಶ ಇದೆ, ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಲ್ರೆಡಿ ಯಾರು ಪೇ ಮಾಡಿದರೂ ಡೈರೆಕ್ಟಾಗಿ ನೀವು ಆಪ್ಷನ್ ಎಂಟ್ರಿ ನೀವಲ್ಲಿ ಮಾಡ್ಕೊಳ್ಬೋದು. ಓಕೆ, ಫೈನ್. ಇದಾಗಿತ್ತು ಲೇಟೆಸ್ಟ್ ಆಗಿ ಮಾಡಿಫೈಡ್ ನೋಟಿಫಿಕೇಶನ್ ಸಂಬಂಧಪಟ್ಟಾಗೆ ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ. ಮತ್ತು ಮುಂದೆ ಬಿಡೋಲಿ. ಚಲೋ, ಟೇಕ್ ಕೇರ್, ಬಾಯ್.